ಹಾಯ್ ಗೈಸ್, ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಯಾಕೆ ಸ್ಪೆಕ್ಸ್ ಹಾಕೊಂತೀನಿ ಇನ್ಮೇಲೆ ಅಂದ್ರೆ ಒಂಥರ ಚೆನ್ನಾಗಿದೆ ಈ ಸ್ಪೆಕ್ಸ್, ಅದಕ್ಕೇನೆ. ಅಂಡ್ ಇವತ್ತಿನ ವಿಡಿಯೋಸ್ ನೀವು ತುಂಬಾ ಅಂದ್ರೆ ತುಂಬಾ ಡೌಟ್ಸ್ ಗಳನ್ನೆಲ್ಲ ಕೇಳ್ತಾ ಇರ್ತೀರಾ. ಬಟ್ ಸ್ಟಿಲ್ ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ. ನೀವು ಅನ್ಕೊಂಡಿರೋ ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ ಗುರು. ಓಕೆ, ನೀವ್ ಎಂತ ಕೋಟಿ ಕೊಟ್ಬಿಟ್ಟಾರು ನೀವ್ ಯಾರ ಹತ್ರನೇ ಹೋಗಿ ಕಲೀರಿ, ನೀವು ಪ್ರಾಫಿಟಬಲ್ ಆಗ್ತೀನಿ ಅಂದ್ರೆ ತುಂಬಾ ಸುಳ್ಳದು. ನೀವು ಹಾರ್ಡ್ ವರ್ಕ್ ಹಾಕಿ, ನಾನು ಅದನ್ನೇ ಹೇಳ್ತೀನಲ್ಲ, ನೀವುಗಳೇ ಇವಾಗ ನೀವೇ ಬೈಕ್ ಅನ್ನ ಹೇಗೆ ಓಡಿಸ್ಬೇಕು ಅಂತ ಕಲ್ತ್ ಬಿಟ್ರೆ, ಓಕೆ, ಹೇಗೆ ಅಂದ್ರೆ ಕೂತ್ಕೋತೀರಾ, ನೀವು ನೋಡ್ತಾ ಇರ್ತೀರಾ, ಅಬ್ಸರ್ವೇಷನ್ ಮಾಡ್ತಾ ಇರ್ತೀರಾ, ಗುರು ಬೈಕ್ ಹಿಂಗ್ ಓಡಿಸ್ಬೇಕು. ಓಕೆ, ನೋಡ್ತಾ ಇರ್ತೀರಾ. ಆಮೇಲೆ ಯಾರನ್ನೊಬ್ರು ಕೇಳ್ಬೋದು ನೀವು, ಹಿಂಗ್ ಕ್ಲಚ್ ಹಿಡಿಯೋದು ಹಾಗೆ ಹೀಗೆ ಅಂತ. ದೆನ್ ನೀವೇ ಕಾಡಿ ಮೇಲೆ ಕೂತ್ಕೋಬೇಕು, ನೀವೇ ಓಡಿಸ್ಬೇಕು. ಸ್ಪೀಡು ಜಾಸ್ತಿ ಕಮ್ಮಿ ಎಲ್ಲ ನಿಮಗೆ ಗೊತ್ತಾಗುತ್ತದು, ನೀವೇ ಮಾಡ್ಬೇಕು. ಓಕೆ, ಯಾರೋ ಒಬ್ಬ ಜೋರಾಗಿ ಹೋಗು ಅಂದಿದ ತಕ್ಷಣ ಜೋರಾಗಿ ಹೋಗ್ಬಿಟ್ರೆ ಏನಾಗುತ್ತೆ ಹೇಳಿ, ಓಡಿಸ್ಕೋತೀರಾ. ಸಿಂಪಲ್ ಹಾಗೇನೆ ಇಲ್ಲೂ ಅಷ್ಟೇನೆ. ಓಕೆ, ಟ್ರೇಡಿಂಗ್ ಅಂತ ಬಂದಾಗ ನೀವೇ ಕಲ್ತು ರಿಸರ್ಚ್ ಮಾಡಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ದೆನ್ ಡೆಫಿನೆಟ್ಲಿ ತುಂಬಾ ಅಂದ್ರೆ ತುಂಬಾ ಈಸಿ ಅನ್ಸುತ್ತೆ. ಓಕೆ, ಬಟ್ ಇವತ್ತಿನ ವಿಡಿಯೋ ಏನಿದೆಯಲ್ಲ, ಸಿಂಪಲ್. ಹೇಗೆ ಅಂದ್ರೆ ಆ ಸಾರಿ, ಒಂದು ನನ್ಗೆ ಲೈಕ್ ಲಾಟ್ ಆಫ್ ಅಂದ್ರೆ ಲಾಸ್ಟ್ ಒಂದು 2 days ಇಂದನೂ ಕೂಡ ಬ್ರೋ ಏನೇನ್ ಟ್ರೇಡ್ ತಗೊಂಡ್ರಲ್ಲ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ ಬಂದಿತ್ತು. ನಾನು ಪ್ಯಾರಲಲ್ಲಿ ಫಂಡಿಂಗ್ ಅಕೌಂಟ್ಸ್ ಗಳಲ್ಲೂ ಡಿಫ್ರೆಂಟ್ ಟ್ರೇಡ್ಸ್ ಗಳನ್ನ ತಗೋತೀನಿ, ಬ್ರೋಕರ್ ಅಕೌಂಟ್ ಗಳಲ್ಲಿ ಡಿಫ್ರೆಂಟ್ ಟ್ರೇಡ್ಸ್ ತಗೋತೀನಿ. ಅಲ್ಲೂ ಇಲ್ಲೂ ಸೇಮ್ ಇರೋದಿಲ್ಲ. ಬಟ್ ದ ಮೇನ್ ಥಿಂಗ್ ಏನಕ್ಕೆ ಹಿಂಗ್ ಮಾಡ್ತೀನಿ ಅಂದ್ರೆ, ನಾನು ಹೇಳ್ತೀನಲ್ಲ, ಸೊ ನನ್ಗೆ ಟ್ರೇಡಿಂಗ್ ಅನ್ನೋದು ನಾನೇ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡ್ರು ಕೂಡ ಆಗ್ತಾನೆ ಇಲ್ಲ. ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ ಕ್ವಿಟ್ಟೇ ಮಾಡ್ಬಿಡದ ಗುರು ಅಂತ. ಬಟ್ ಅದೇನಕ್ಕೂ ಆಗ್ತಾನೆ ಇಲ್ಲ, ಬಿಟ್ಟು ಹೋಗೋದು ಬೇಡ. ಯಾಕಂದ್ರೆ ಇದೊಂಥರ ಚೆನ್ನಾಗಿರುವಂತ ಸ್ಕಿಲ್. ಲಾಟ್ ಆಫ್ ನಾನು ಯಾಕಂದ್ರೆ ನಾನು ಒಂದೇ ಸೆಟಪ್ಸ್ ಗಳ ಮೇಲೆ ಫೋಕಸ್ ಮಾಡ್ಕೊಂಡು ಟ್ರೇಡ್ ಮಾಡಲ್ಲ. ಅಂಡ್ ಒಂದೇ ಸೆಟಪ್ ನ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇರ್ತೀನಿ, ಅದಕ್ಕೆ ನನಗೆ ಮಜಾ ಅನಿಸ್ತಾ ಇರುತ್ತೆ. ಬೇರೆಯವರಿಗೆಲ್ಲ ಬೋರ್ ಆಗ್ಬೋದು. ಬಟ್ ಸ್ಟಿಲ್ ನಾನು ಪ್ಯಾರಲಲ್ಲಿ ನೀವು ನೋಡ್ಬೋದು, ಬ್ರೋಕರ್ ಅಕೌಂಟ್ ಅಲ್ಲಿ ಒಂದು 10 ಟ್ರೇಡ್ ಹೊಡೆದ್ರೆ 10 ಡಿಫ್ರೆಂಟ್ ಟ್ರೇಡ್ಸ್ ಗಳು ಫಂಡಿಂಗ್ ಅಕೌಂಟ್ ಗಳಲ್ಲಿ ಹೊಡೆದಿರ್ತೀನಿ. ಬಟ್ ಫಂಡಿಂಗ್ ಅಕೌಂಟ್ ನಾನು ಅಷ್ಟು ಫೋಕಸ್ ಮಾಡೋದಿಲ್ಲ, ತಗೊಳ್ಳೋದು ಇಲ್ಲ, ನಾನು ಮಾಡೋದು ಇಲ್ಲ. ಅಂಡ್ ಏನೇನ್ ಪೇಔಟ್ಸ್ ಗಳೆಲ್ಲ ಬಂದಿತ್ತು ನಾನು ಅದನ್ನ ಬ್ರೋಕರ್ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಅದರಲ್ಲೇ ಟ್ರೇಡ್ ಮಾಡ್ತಾ ಇದ್ದೀನಿ. ಅಂಡ್ ಸಿಂಪಲ್ ಇನ್ನೊಂದೇನಂದ್ರೆ, ಆ ನೀವು ಕೇಳಿದಂತ ನನ್ಗಿರೋದು 2 ಕೈ. ಓಕೆ, ನಾನ್ ಮೊಬೈಲ್ ಇಂದ ದೂರ, ದಟ್ಸ್ ವೈ ನನ್ನ ಕಾಲ್ಸ್ ಗಳಾಗ್ಲಿ ಏನು ನಾನು ಅಷ್ಟು ರಿಸೀವ್ ಮಾಡೋದಿಲ್ಲ. ಲೈಕ್ ಏನೇ ಇದ್ರು ಕೂಡ ನೀವು ಡಿಸ್ಕಾರ್ಡ್ ಗಳಲ್ಲಿ ಮೆಸೇಜ್ ಹಾಕಿ, ಏನಾದ್ರು ಡೌಟ್ಸ್ ಗೀಸ್ ಇತ್ತು ಅಂದ್ರೆ ನಾನು ತಗೊಂಡ್ ಅದನ್ನ ವಿಡಿಯೋನೇ ಮಾಡ್ತೀನಿ. ಯಾಕಂದ್ರೆ ಲೈಕ್ ತುಂಬಾ ಡಿಸ್ಟ್ರಾಕ್ಷನ್ ಮೊಬೈಲ್. ನಾನು ಅದಕ್ಕೇನೆ 1 hour ಅಂತ ಇರ್ತೀನಿ. ನೀವು ಏನೇನು ಮೆಸೇಜಸ್ ಕಳ್ಸಿರ್ತೀರಾ ಅದನ್ನ ರಿಪ್ಲೈ ಮಾಡೋದಕ್ಕೆ, ಒಂದ್ ಸ್ವಲ್ಪ ರೀಲ್ಸ್ ಗಳನ್ನ ನೋಡ್ತೀನಿ. ಎಂಟರ್ಟೈನ್ಮೆಂಟ್ ಬೇಕು ಲೈಫಿಗೆ ಅನ್ನೋ ತರ. ಬಟ್ ದ ಥಿಂಗ್ ಏನು ಅಂದ್ರೆ, ಏನಾಗುತ್ತೆ ಗೊತ್ತಾ, ಇವಾಗ ನಿಮ್ಗೆ ಇವಾಗ ಲೇಟ್ ರಿಪ್ಲೈ ಮಾಡಿದ್ರು ಒಂಥರ ಏನೋ ದುರಂಕಾರ ಆ ತರ ಎಲ್ಲ ಬಂದ್ಬಿಡುತ್ತೆ. ಸೊ ದಟ್ಸ್ ವೈ ನಾನು ಮಾಡಬಾರ್ದು ಅಂತ ಅನ್ಕೋತೀನಿ. ಬಟ್ ಎಷ್ಟ್ ಮೆಸೇಜ್ ಅಂತ ನೋಡ್ಲಿ, ಎಷ್ಟ್ ಕಾಲ್ ಅಂತ ರಿಸೀವ್ ಮಾಡ್ಲಿ, ನನಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ದಟ್ಸ್ ವೈ ಓಕೆ, ಡಿಸ್ಕಾರ್ಡ್ ಚಾನಲ್ ಗೆ ಜಾಯ್ನ್ ಆಗಿ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಏನೇ ಡೌಟ್ ಇದ್ರೆ ಅಲ್ಲಿ ಪಿಂಗ್ ಮಾಡಿ. ದೆನ್ ವಾಲ್ಯೂಮ್ ಪ್ರೊಫೈಲ್ ಅಂತ ಕೇಳಿದಾಗ ಒಬ್ರು ಆ ವಿಡಿಯೋನ ಯಾಕೆ ಡಿಲೇ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಅದನ್ನ ಮುಂಚೆ ಯೂಸ್ ಮಾಡ್ತಾ ಇದ್ದೆ. ಒಂದು ಎಷ್ಟೋ ವರ್ಷದ ಹಿಂದೆ ಬಿಗಿನರ್ ಆಗಿದ್ದಾಗ ನಿಮಗೆ ಗೊತ್ತಲ್ಲ, ಈ ರೋಬರೋ ಸ್ಟ್ರಾಟಜಿಗಳನ್ನೆಲ್ಲ ನೀವು ಯೂಸ್ ಮಾಡ್ತೀರಾ, ಅಪ್ಲೈ ಮಾಡ್ತೀರಾ, ಯಾವ್ದು ವರ್ಕ್ ಆಗಲ್ಲ ಅಂತ ಅನ್ಸ್ಬಿಡುತ್ತೆ, ಹೋಗಿ ಕಳ್ಕೊಂಡ್ಬಿಡ್ತೀವಿ. ಸೊ ಇವೆಲ್ಲ ನಮ್ಗೆ ಆಗಿರೋವಂಥದ್ದೇನೆ, ನಾ ಅದನ್ನೇ ಮಾತಾಡೋದು. ನನ್ಗಾಗಿರೋದೇ ನಾನು ಫ್ಯಾಕ್ಟ್ ಮಾತಾಡೋದು. ಓಕೆ, ನಾನೇನೆಲ್ಲ ತಪ್ಪು ಮಾಡಿದೀನಿ, ನೀವು ಅದನ್ನ ಮಾಡಬೇಡಿ ಅಂತ ಇರೋ ಫ್ಯಾಕ್ಟ್ ಗಳನ್ನ ಹೇಳೋದು. ಏನಾಗುತ್ತೆ ಅಂದ್ರೆ, ನಾನು ಹೇಳೋದು ದ ಮೇನ್ ಫೋಕಸ್ ಶುಡ್ ಬಿ ಹೇಗಿರ್ಬೇಕು ಅಂದ್ರೆ, ನೀವ್ ಇವಾಗ ಒಂದ್ ಹುಡುಗಿನ ಲವ್ ಮಾಡಿ ಮದ್ವೆ ಆಗ್ತೀರಾ. ಓಕೆನಾ, ಮದ್ವೆ ಆಗಿದ ತಕ್ಷಣ ಆ ಹುಡುಗಿ ನಿಮಗ್ ಗೊತ್ತು, ನೀವು ಮುಂಚೆಯಿಂದ ನೋಡಿದ್ದೀರಾ, ಆ ಹುಡುಗಿ ಒಳ್ಳೆವಳು ಅಂತಾನು ನಿಮಗೆ ಗೊತ್ತು, ಎಲ್ಲಾನು ನಿಮಗೆ ಗೊತ್ತಿದೆ. ಬಟ್ ಏನೋ ಒಂದಕ್ಕೆ ಕೋಪ ಮಾಡ್ಕೊಂಡು ನಿಮ್ಗೆ ಏನೋ ಇರಿಟೇಟ್ ಮಾಡ್ತಾ ಇರ್ತಾರೆ, ಏನೋ ಒಂದು ಆಗುತ್ತೆ. ನೀವು ಅವರಿಗೆ ಹೇಳಿ ಸರಿ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ, ಆರ್ ಎಲ್ಸ್ ಅವ್ರು ಬೇಡವೇ ಬೇಡ ಅಂದ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ತೀರಾ. ಕರೆಕ್ಟ್ ಅಲ್ವಾ? ಸೊ ಅದು ಡೈವರ್ಸ್ ಕೊಟ್ಟು ಹೋಗುವಂತ ಸಿಚುವೇಶನ್ಗೆ ಅದು ರೇರ್ ಅನ್ಕೊಳ್ಳೋಣ. ಬಟ್ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ. ಯಾಕಂದ್ರೆ ಇಷ್ಟು ವರ್ಷ ಲವ್ ಮಾಡಿ ಮದ್ವೆ ಆಗಿರ್ತೀರಾ, ದೆನ್ ಅಷ್ಟೆಲ್ಲ ಅರ್ಥ ಮಾಡ್ಕೊಂಡಿರ್ತೀರಾ. ಯಾವ್ದೋ ಒಂದು ರೀಸನ್ ಗೆ ನೀವು ಅವ್ರನ್ನ ಬಿಟ್ಟು ಹೋಗೋದಿದೆಯಲ್ಲ, ಅದು ತಪ್ಪು. ಕರೆಕ್ಟಾ? ಸರಿ ಮಾಡ್ಕೊಂಡು ಜೀವನ ನಡೆಸೋದಕ್ಕೆ ನೋಡ್ತೀರಾ. ಸೇಮ್ ಅಪ್ಲೈಸ್ ಟು ಟ್ರೇಡಿಂಗ್. ಯಾವ್ದೋ ಒಂದು ಸ್ಟ್ರಾಟಜಿನ ನೀವು ತುಂಬಾ ಇಷ್ಟ ಪಡ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತೀರಾ. ಎಲ್ಲೋ ಲಾಸ್ ಕೊಟ್ಬಿಡ್ತು, ಸ್ವಲ್ಪ ಲಾಸ್ ಕೊಟ್ಬಿಡ್ತು ಅಂದ್ಬಿಟ್ಟು ಬಿಡ್ತೀರಾ. ಬಿಡೋದಕ್ಕೆ ಹೋಗ್ಬಾರ್ದು, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಆ ಸ್ಟ್ರಾಟಜಿ ನಿಮಗೆ ವರ್ಕೇ ಆಗ್ತಾ ಇಲ್ಲ ಗುರು, ಎಷ್ಟೇ ಟ್ರೈ ಮಾಡಿದ್ರು, ಎಷ್ಟೇ ಇಂಪ್ರೂವ್ಮೆಂಟ್ ಮಾಡಿದ್ರು ಆಗ್ತಾ ಇಲ್ಲ ಅಂದ್ಮೇಲೆ, ಆಮೇಲೆ ನೀವು ಸ್ಟ್ರಾಟಜಿ ಜೊತೆಗೆ ಡೈವರ್ಸ್ ಕೊಟ್ಬಿಟ್ಟು ಬೇರೆ ಸ್ಟ್ರಾಟಜಿ ನೋಡ್ಕೊಂಡು ಹೋಗ್ಬೇಕು. ಸಿಂಪಲ್. ಸಿ ಕನೆಕ್ಟ್ ಟು ದಿ ಲೈಫ್ ಅಂಡ್ ಟ್ರೇಡಿಂಗ್ ಎಲ್ಲಾನು ಕನೆಕ್ಟ್ ಆಗಿರುತ್ತೆ. ದಟ್ಸ್ ವೈ ನಾನು ಹೇಳೋದು, ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ಟ್ರೇಡಿಂಗ್ ಅಲ್ಲಿ, ಅಷ್ಟೇನೇನೆ. ಓಕೆ, ಸೊ ಗೊತ್ತಾಯ್ತಲ್ಲ, ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ವಾಲ್ಯೂಮ್ ಪ್ರೊಫೈಲ್ ನ ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೆ, ಅದಾದ್ಮೇಲೆ ನಮ್ಗೆ ಅದು ರಿಕ್ವೈರ್ಡ್ ಇಲ್ಲ ಅಂತ ಅನ್ಸ್ತು. ಬಟ್ ನೀವು ಕೇಳಿದಾಗ ನಾನು ಅದನ್ನ ಹೇಗೆಲ್ಲ ಯೂಸ್ ಮಾಡ್ತಾ ಇದ್ದೆ, ಸುಮ್ನೆ ಬೇರೆ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಇರೋ ತರ ನಮ್ಗೆ ಇಡೋದಕ್ಕೆ ಇಷ್ಟ ಇಲ್ಲ.
ನಾನು ಅದನ್ನ ಇಂಪ್ರೂವ್ಮೆಂಟ್ ಮಾಡಿನೇ ಅದನ್ನ ಇಡೋದು. ಅದಕ್ಕೆ ದಟ್ಸ್ ವೈ ಐ ಟೇಕ್ ಟೈಮ್. ಓಕೆನಾ, ಹರಿ ಮಾಡಿದ್ರೆ ಆ ವಿಡಿಯೋಸ್ ಚೆನ್ನಾಗಿ ಬರಲ್ಲ. ದಟ್ಸ್ ವೈ ಐ ಟೇಕ್ ಟೈಮ್. ಇವತ್ತು ನೀವು ಕೇಳ್ತಾ ಇದ್ದಂತ ವಿಡಿಯೋ ಅಂದ್ರೆ ಎಲ್ಲ ಟ್ರೇಡ್ ಆ 2 days ಏನ್ ಟ್ರೇಡ್ ಇತ್ತಲ್ಲ ಅದೆಲ್ಲ ಅನಲೈಸ್ ಮಾಡಿ ಅಂತ. ಸಿ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಗೋ ವಿತ್ ಹೈಯರ್ ಲಾಟ್ಸ್. ನಾನು ಹೇಳಿದೀನಿ ಮುಂಚೆನೆ, ಐ ಗೋ ವಿತ್ ಹೈಯರ್ ಲಾಟ್ಸ್. ರಿಸ್ಕ್ ರಿವಾರ್ಡ್ ಪ್ರಕಾರ ಮಾಡ್ತೀನಿ. ಎಲ್ಲ ಟ್ರಯಲ್ ಮಾಡ್ಬಿಡ್ತೀನಿ. ಒಂದೊಂದು ಕ್ಯಾಂಡಲ್ ಮೂವ್ ಆದಾಗೂ ಕೂಡ ನಾನು ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ. ಹೈಯರ್ ಲಾಟ್ಸ್ ಇದ್ದಾಗ ದಟ್ಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಅರ್ಥ ಮಾಡ್ಕೊಂಬಿಡಿ. ಹೈಯರ್ ಲಾಟ್ಸ್ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಕ್ಯಾಪಿಟಲ್ ನ ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬೇಕು. ಒಂದು ರಾಂಗ್ ಮೂವ್ ಇಡೀ ಕ್ಯಾಪಿಟಲ್ ನ ವೈಪ್ ಮಾಡ್ಬಿಡುತ್ತೆ. ಓಕೆ, ಅದಕ್ಕೇನೆ ಇನ್ ಕೇಸ್ ಕಾಸ್ಟ್ ಆರೋ ಆಗ್ಲಿ ಸ್ಮಾಲ್ ಪ್ರಾಫಿಟ್ ಆರೋ ಆಗ್ಲಿ ನಾನು ಎತ್ಕೊಂಡ್ ಬಂದ್ಬಿಡ್ತೀನಿ. ಇನ್ ಕೇಸ್ ಟ್ರಯಲ್ ಮಾಡಿದಾಗ ಅದು ಹಿಟ್ ಆದ್ರೆ, ಇಲ್ಲ ಅಂದ್ರೆ ಡೈರೆಕ್ಟ್ ಟಿಪಿಗೆ ಬಿಡ್ತೀನಿ. ಓಕೆ, ಸೊ ನೆನ್ನೆ ಅಂಡ್ ಫಂಡಿಂಗ್ ಅಕೌಂಟ್ ನೋಡ್ಬೋದು. ಐ ಥಿಂಕ್ 5.2% ಇದು ಕ್ಲಿಯರ್ ಆದ್ರೆ ಮುಗೀತು. ಇನ್ನ ಬೇಕಾಗಿರೋದು ಎಷ್ಟು ಅಂದ್ರೆ ಹತ್ತತ್ರ 170 ಏನೋ ಬೇಕು. ಮಂಡೇ ಮಾಡ್ಬಿಡ್ತೀವಿ, ಫ್ರೈಡೆ ಮುಟ್ಟೋದಕ್ಕೆ ಹೋಗೋದಿಲ್ಲ. ಅಂಡ್ ಇದು ಲೈಕ್ ದಿಸ್ ಒನ್ ಡಿಫ್ರೆಂಟ್ ಟ್ರೇಡ್ಸ್. ಓಕೆ, ಇದೇ ಡಿಫ್ರೆಂಟ್ ಟ್ರೇಡ್ಸ್ ಗಳು, ಬ್ರೋಕರ್ ಅಲ್ಲಿ ಡಿಫ್ರೆಂಟ್ ಟ್ರೇಡ್ಸ್, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಕಮ್ಮಿ. ಅಂಡ್ ಲಾಸ್ಟ್ ಅಲ್ಲಿ ನೀವು ಕೇಳೋವಂಥದ್ದು ಓಕೆ, ಸೊ ಏನು ಗೇಮ್ ಚೇಂಜರ್ 3 ಓಕೆ ಇಡ್ತೀನಿ ಗುರು. ನಾನು ಎಲ್ಲೂ ಹೋಗೋದಿಲ್ಲ. ಓಕೆ, ಅದನ್ನ ಇಟ್ಬಿಟ್ಟೆ ನಾನು ಮೇಲೆ ಹೋಗ್ಬಿಡೋದು. ಸೊ ಏನಕ್ಕೆ ನಾನು ಇಷ್ಟೊಂದು ಅದಕ್ಕೆ ಕೇರ್ ಕೊಟ್ಟು ಅದನ್ನೆಲ್ಲ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ವಾಂಟ್ ಯಾರಿಗೂ ಅದು ಅಫೆಕ್ಟ್ ಆಗ್ಬಾರ್ದು. ವಾಟ್ ಇಫ್ ಅವ್ರು ತುಂಬಾ ನಂಬಿಕೆ ಇಟ್ಕೊಂಡು ಅಪ್ಲೈ ಮಾಡ್ಬಿಟ್ಟು ಲಾಸಸ್ ಕೊಡ್ತಾ ಇದೆ ಅಂದ್ರೆ, ಸಿ ಇವಾಗಿರುವಂತ ಮಾರ್ಕೆಟ್ ಕಂಡೀಷನ್ ಜಾನ್ವರಿನೂ ಇರುತ್ತೆ ಅನ್ನೋದಲ್ಲ, ಫೆಬ್ರವರಿನೂ ಅದೇ ಇರುತ್ತೆ ಅಂತ ಅಲ್ಲ. ಎಲ್ಲಾ ಮಾರ್ಕೆಟ್ ಕಂಡೀಷನ್ಸ್ ಗಳಿಗೂ ಅದು ಅಪ್ಲೈ ಆಗ್ಬೇಕು. ಆ ತರ ನಾವು ಬಿಲ್ಡ್ ಮಾಡ್ಕೋಬೇಕು ಅನ್ನೋ ಸ್ಟ್ರಾಟಜಿನ. ಸೊ ದಟ್ಸ್ ವೈ ಓಕೆ, ಟೈಮ್ ಆಗುತ್ತೆ, ನಿಮ್ಗೆ ಅದು ಬೆಟರ್ ಬರುತ್ತೆ. ನಾನು ಇವಾಗ ಅದು ಪ್ರಾಫಿಟ್ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ಅದು ವರ್ಕ್ ಆಗ್ತಾ ಇದೆ ಅಂತ ಅಲ್ಲ. ವಾಟ್ ಇಫ್ ಲಕ್ಕು ಆಗಿರ್ಬೋದಲ್ಲ, ಆಗಿರೋದಿಲ್ಲ, ಲಕ್ಕು ಆಗಿರ್ಬೋದಲ್ಲ ಅಂತ ನಾನು ಅದನ್ನೇ ಹೇಳೋದು. ಓಕೆ, ಸಿ ಇಲ್ಲಿ ನೋಡ್ಬೋದು. ಈಗ XAUSD ಅಂತ ನೋಡಿದಾಗ ಕೂಡ ನಾನು ರಿಫ್ರೆಶ್ ಮಾಡ್ಬಿಡ್ತೀನಿ. ಅದನ್ನು ಹೇಳ್ತಾರೆ ಡೆಮೋ ಅಕೌಂಟ್, ಆ ಅಕೌಂಟ್, ಈ ಅಕೌಂಟ್ ಅಂತ. ಅಯ್ಯೋ ನೀವ್ ಯಾಕೆ ರಿಚ್ ಆಗಿಲ್ಲ, ಏನೇನೋ ಮೆಸೇಜಸ್ ಗಳು ಬರುತ್ತೆ ಗುರು. ಜೀವನ ಸಿಂಪಲ್ ಇಡೋದಕ್ಕೆ ನೋಡಿ ರಿಫ್ರೆಶ್ ಮಾಡಿದೀನಿ. ಇಲ್ಲಿ ನೋಡ್ಬೋದು ಯಾವ್ಯಾವ ಟ್ರೇಡ್ ಹೇಗೆಲ್ಲ ಇದೆ. ಸೊ ಇದು ಒಂದು ಟೇಕ್ ಪ್ರಾಫಿಟ್ ಹಿಟ್ ಆಗಿದೆ ನೋಡಿ. ನಾನು ಕೂಡ ಟ್ರೈಲಿಂಗ್ ಅನ್ನ ಮಾಡಿ ಆರ್ ಮಿಡಲ್ ಎಕ್ಸಿಟ್ಸ್ ಗಳು ಇದು ನನ್ಗೆ ಹೋಗಲ್ಲ ಅಂತ ಗೊತ್ತಾದಾಗ ಅಷ್ಟರಲ್ಲಿ ಎಕ್ಸಿಟ್ ಮಾಡಿರೋದು, ಆ ತರನೇ ಮಾಡಿರೋದು. ಯಾಕೆ ಅಂದ್ರೆ ನನ್ನ ಮೇನ್ ಇಂಟೆನ್ಷನ್ ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡಬೇಕು, ಅಕ್ಯುರಸಿಗಳನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ದಟ್ಸ್ ವೈ ಟ್ರಯಲ್ ಮಾಡ್ಬಿಡ್ತೀನಿ. SL ನ 1:1 ಹೋಗಿದ ತಕ್ಷಣ ಟ್ರಯಲ್ ಮಾಡ್ಬಿಡ್ತೀನಿ. ಓಕೆ, ವಿಕ್ಸ್ ಗಳು ಕಾಣಿಸ್ಕೋತು ಅಪ್ಪರ್ ಬ್ಯಾಂಡ್ ಹತ್ರ ಅಂದಿದ ತಕ್ಷಣ ಟ್ರಯಲ್ ಮಾಡ್ಬಿಡ್ತೀನಿ. ಯಾಕೆ ಅಂದ್ರೆ ಪ್ರೊಟೆಕ್ಟ್ ಮಾಡ್ಬೇಕು, ಇಂಪಾರ್ಟೆಂಟ್ ನನ್ಗೆ ಅದು. ಪ್ರಾಫಿಟ್ ಗಿಂತ ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡಬೇಕು ಅಂಡ್ ಎಸ್ಟರ್ಡೇ ಪ್ರಾಫಿಟ್ ನಾನು ಪ್ರೊಟೆಕ್ಟ್ ಮಾಡಬೇಕು. ಓಕೆ, ಸೊ ಈಗ ಲೆಟ್ಸ್ ಸೇ ಎಲ್ಲಾ ಟ್ರೇಡ್ಸ್ ಗಳನ್ನು ಅನಲೈಸ್ ಮಾಡ್ಕೊಂಡ್ ಬರೋಣ. ಓಕೆ, ನಿನ್ನೆ ಒಂದು ನ್ಯೂಸ್ ಟ್ರೇಡ್ ಈ ಬೈ ಸೈಡ್ ಇಂಡಿಕೇಟರ್ ಏನು ಹಾಕೊಳ್ಳಲ್ಲ, ಬಟ್ ಜಸ್ಟ್ ಒಂದು ನಾನು ಕ್ಯಾಮ್ರೆಲ್ಲ ಇಲ್ಲಪ್ಪ, ಕ್ಯಾಮ್ರೆಲ್ಲ ಇಲ್ವಾ? ಓಕೆ, ಹಾಕೋತೀನಿ ಅದನ್ನ. ಸೇವಂತಿಗೆ ಸೇವಂತಿಗೆ ಎಂಟಾಣಿ ಸೆಂಟ ಕೊಂಡ್ಗಂ ಏನಾದ್ರಲ್ಲಿ ಅಯ್ಯೋ, ನಾವು ಸ್ಕೂಲ್ಗಳಲ್ಲಿ ಆಡಿ ಅದ್ರಲ್ಲಿ ಲಿರಿಕ್ಸ್ ಬರ್ತಾ ಇದೆ. ಬಟ್ ನೆಕ್ಸ್ಟ್ ಲೆವೆಲ್ ಸಾಂಗ್ ಅದು. ಓಕೆ, ಸೊ ಕ್ಯಾಮ್ರೆಲ್ಲ ಇದೆ. ಓಕೆ, ಸೊ ಬನ್ನಿ ಈ ನ್ಯೂಸ್ ಕ್ಯಾಂಡಲ್ ಏನಿತ್ತಲ್ಲ ಇದು ಇಲ್ಲಿಂದ. ಓಕೆ, ಸಿ ಏನಾಗುತ್ತೆ ಅಂದ್ರೆ ಸಮ್ಟೈಮ್ಸ್ ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲಿ ನೋಡ್ಬೋದು 6:30 7 ಗಂಟೆಗೆ ಇದ್ದಿದ್ದು ಈ ಒಂದು ಕ್ಯಾಂಡಲ್. ಓಕೆ, ಸೊ ನಾನು ಟ್ರೇಡ್ ಅನ್ನ ಪ್ಲಾನ್ ಮಾಡಿದ್ದು ಇಲ್ಲೇನಿದೆಯಲ್ಲ ಈ ಕ್ಯಾಂಡಲ್ ಆಫಿಗೆ ಟ್ರೇಡ್ ಅನ್ನ ತಗೊಂಡಿದ್ದು, ಟಿಪಿ ಇಟ್ಟಿದ್ದು, ಎಕ್ಸಾಕ್ಟ್ ಟಿಪಿ ಹಿಟ್ಟಾಯ್ತು. ಓಕೆ, ಸೊ ಇಲ್ಲಿ $600 ಟೇಕ್ ಪ್ರಾಫಿಟ್. ನ್ಯೂಸ್ ಟ್ರೇಡ್ ನಾನು ಯೂಶಲಿ ಮಾಡೋದಿಲ್ಲ. ಅಂಡ್ ಇನ್ನೊಂದೇನಂದ್ರೆ ಮಿಸ್ಕನ್ಸೆಪ್ಷನ್ಸ್ ಅಂತಾರಲ್ಲ. ಸಿ ನ್ಯೂಸ್ ಟ್ರೇಡ್ಸ್ ಗಳು ನೆಗೆಟಿವ್ ಪಾಸಿಟಿವ್ ಅಂತೆಲ್ಲ ಇರುತ್ತೆ. ನೆಗೆಟಿವ್ ಇದ್ರೆ ಏನ್ ಮಾಡೋದು ಬ್ರೋ, ನೀವು ಅನಾಲಿಸಿಸ್ ಕರೆಕ್ಟ್ ಇದು. ನೆಗೆಟಿವ್ ಇದ್ದಾಗ ಇಂಪ್ಯಾಕ್ಟ್ ಆಗತ್ತಲ್ಲ, ಪಾಸಿಟಿವ್ ಇದ್ದಾಗ ಇದಾಗತ್ತಲ್ಲ. ಸಿ ನಾನು ಯಾವಾಗ್ಲೂ ಕೂಡ ನ್ಯೂಸ್ ಟ್ರೇಡ್ ಇವಾಗ 7 ಗಂಟೆಗೆ ಇದೆ ಅಂದ್ರೆ ನನ್ನ ಟ್ರೇಡ್ ನಾನು 6:30 ಪ್ಲಾನ್ ಮಾಡ್ಬಿಟ್ಟಿರ್ತೀನಿ. 6:55 ಪ್ಲಾನ್ ಮಾಡಕ್ ಹೋಗಲ್ಲ. ಗ್ರೀನ್ ಕ್ಯಾಂಡಲ್ ಬರುತ್ತೆ, ರೆಡ್ ಕ್ಯಾಂಡಲ್ ಬರುತ್ತೆ ಅಂತ. ದಟ್ಸ್ ವೈ ನಾನು ನ್ಯೂಸ್ ಟ್ರೇಡ್ಸ್ ಗಳು ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ನನ್ನ ಅನಾಲಿಸಿಸ್ ಒಳಗಡೆ ಅದು ಬಂತು ಅಂದ್ರೆ ಮಾತ್ರ ನಾನು ಟ್ರೇಡ್ ಮಾಡೋದು. ಸಿ ಏನಾಗುತ್ತೆ ಅಂದ್ರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಇವಾಗ ಸಪ್ಲೈ ಝೋನ್ ಅಲ್ಲಿ ಇರುತ್ತೆ. ಸಪ್ಲೈ ಝೋನ್ ಅಲ್ಲಿ ಇದ್ದಾಗ ಒಂದು 6 ಗಂಟೆಗೆ ನ್ಯೂಸ್ ಅನ್ಕೊಳ್ಳೋಣ, 5:30 ಟ್ರೇಡ್ ನ ಪ್ಲಾನ್ ಮಾಡಿರ್ತೀನಿ. ಜಸ್ಟ್ ಒಂದ್ ಸ್ವಲ್ಪ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋದನ್ನ. ಈಗ 5:30 ಮಾರ್ಕೆಟ್ ಸಪ್ಲೈ ಝೋನ್ ಅಲ್ಲಿ ಇತ್ತು ಅನ್ಕೊಳ್ಳೋಣ. ಓಕೆ, ಆಬ್ವಿಯಸ್ಲಿ ಸಪ್ಲೈ ಝೋನ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಕೆಳಗಡೆ ಬೀಳುವಂತ ಚಾನ್ಸಸ್ ಇರುತ್ತೆ. ಇವೆಲ್ಲಾನು ಇದ್ದೇ ಇರುತ್ತಲ್ವಾ. ಸಿ ಅದೇ ತರ ನೋಡಿ ಎಷ್ಟು ಜನ ಥಿಂಕ್ ಮಾಡ್ತಾರೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇವಾಗ ಇಲ್ಲಿ ನೋಡಿ, ಲೆಟ್ಸ್ ಸೇ ಇದೊಂದು ಡಿಮ್ಯಾಂಡ್ ಝೋನ್ ಅನ್ಕೊಳ್ಳೋಣ, ಅವ್ರ ಸಪ್ಲೈ ಝೋನ್.
ಸಪ್ಲೈ ಝೋನ್ ಎಕ್ಸಾಂಪಲ್ ಕೊಟ್ಟನಲ್ಲ, ಇವಾಗ ಡಿಮ್ಯಾಂಡ್ ಝೋನ್ ಎಕ್ಸಾಂಪಲ್ ಕೊಡ್ತೀನಿ. ಸಿ ಮಾರ್ಕೆಟ್ ಇವಾಗ ಒಂದು ಡಿಮ್ಯಾಂಡ್ ಝೋನ್ ಅಲ್ಲಿ ಇದೆ, ಲೈಕ್ ಲಿಕ್ವಿಡಿಟಿ ಸ್ವೀಪ್ ಏನೇ ಆಗಿರಲಿ. ಸಿ ಇಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರ್ಬೋದು, ಜನಕ್ಕೆಲ್ಲಾನು ಕೂಡ ಫಿಯರ್ ಶುರು ಆಗುತ್ತೆ. ಈಗ ಸೆಲ್ ಅಲ್ಲಿ ಇದ್ದವರೆಲ್ಲಾನು ಕೂಡ ಪೊಸಿಷನ್ ಗಳನ್ನ ಕ್ಲೋಸ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅವ್ರ ಬೈ ಅಲ್ಲಿ ಇದ್ದವರೆಲ್ಲ ಪೊಸಿಷನ್ ಗಳನ್ನ ಕ್ಲೋಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವಾಗ ನಿಮ್ಗೆನೆ 6 ಗಂಟೆಗೆ ನ್ಯೂಸ್ ಇದೆ ಅಂದಾಗ, ಯಪ್ಪ ಗುರು ಏನು ಗುರು ಬೇಕು, 6 ಗಂಟೆಗೆ ನ್ಯೂಸ್ ಬೇರೆ ಇದೆ, ಸೊ ದಟ್ಸ್ ವೈ ಬೇಡಪ್ಪ, ರಿಸ್ಕ್ ಏನ್ ತಗೊಳಕ್ ಬೇಡ, ಇಲ್ಲಿಂದ ಫಾಲ್ ಆಗ್ತಾ ಇರುತ್ತೆ ಮಾರ್ಕೆಟ್, ಇಲ್ಲಿಗೆ ಬಂದಿರುತ್ತೆ, ಅವಾಗ ನೀವೆಲ್ಲಾನು ಪೊಸಿಷನ್ ಗಳನ್ನ ಎಕ್ಸಿಟ್ ಮಾಡೋದಕ್ಕೆ ನೋಡ್ತೀರಾ. ಈ ತರ ಎಲ್ಲ ಆಗ್ತಾ ಇರುತ್ತೆ. ಕಾಮನ್ ಸೆನ್ಸ್ ಅಲ್ವಾ ಇದು? ದಟ್ಸ್ ವೈ ಸಪ್ಲೈ ಝೋನ್ ಹತ್ರ ಮಾರ್ಕೆಟ್ ಇತ್ತು ಅಂದಾಗ ಡೆಫಿನೆಟ್ಲಿ ಮಾರ್ಕೆಟ್ ಶುಡ್ ಕಮ್ ಡೌನ್. ಓಕೆ, ಅಂದ್ರೆ ನಾನು ಡೆಫಿನೆಟ್ಲಿ ಅಂತ ಇಲ್ಲ. ಓಕೆ, ಹೈಯರ್ ಪ್ರಾಬಬಿಲಿಟಿ ಇತ್ತು ಅಂದಾಗ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಓಕೆ, ಡೆಫಿನೆಟ್ಲಿ ಅನ್ನೋದು ನಾನು ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಎಲ್ಲಾನು ಅನ್ಸರ್ಟೈನ್. ಸಪ್ಲೈ ಝೋನ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಫಾಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಬಟ್ ದ ಥಿಂಗ್ ಏನು ಅಂದ್ರೆ ಎಲ್ಲರಿಗೂ ಕೂಡ ಫಿಯರ್ ಬಂದು ಲೈಕ್ ದೇ ಸ್ಟಾರ್ಟ್ ಎಕ್ಸಿಟಿಂಗ್ ಇಟ್. ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಇಂದ ಆಚೆ ಬರ್ತಾರೆ. ಓಕೆ, ಪೊಸಿಷನ್ ಗಳನ್ನ ಇಟ್ಕೊಳ್ಳೋದಿಲ್ಲ, ಎಲ್ಲಾನು ಕೂಡ ಸೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅವ್ರು ಬೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ದಟ್ಸ್ ವೈ ಇವಾಗ ಈ ತರ ಆಗೋದು. ಓಕೆನಾ? ಸೊ ನಾನ್ ಹೇಳೋದೇನಂದ್ರೆ ದ ಬೇಸಿಕ್ ಥಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ಓಕೆ, ನ್ಯೂಸ್ 6 ಗಂಟೆಗೆ ಇದೆ ಅಂದ್ರೆ 5:30ಗೆ ನಿಮ್ಮ ಸೆಟಪ್ಸ್ ಗಳೆಲ್ಲ ಬಂತು ಅಂದ್ರೆ ತಗೊಂಡ್ ಇಟ್ಕೊಂಡ್ಬಿಡಿ, ಟಿಪಿನ ಇಟ್ಬಿಡಿ. ಎಸ್ ಎಲ್ ಇಂಪಾರ್ಟೆಂಟ್, ನಿಮ್ಮ ಸೆಟಪ್ ಪ್ರಕಾರ ಹೋಗಿ. ಎಸ್ ಎಲ್ ಇಂಪಾರ್ಟೆಂಟ್. ಓಕೆ, ದರ್ ಮೇ ಬಿ ಚಾನ್ಸ್ ಹ್ಯೂಜ್ ಸ್ವಿಂಗ್ಸ್ ಗಳು ಬರೋದು, ಇವೆಲ್ಲಾನು ಇರುತ್ತೆ. ಬಟ್ ದ ಬೇಸಿಕ್ ಕಾಮನ್ ಸೆನ್ಸ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಪ್ರಕಾರ ಅದು ಹೋದ್ರೆ ಇಟ್ಸ್ ಬೆಟರ್ ಅಂದ್ರೆ ಬೆಟರ್. ಓಕೆನಾ? ಸೊ ದಟ್ಸ್ ವೈ ಈ ಟ್ರೇಡ್ ಸಿಂಪಲ್. ಓಕೆನಾ? ಸಿ ಇಲ್ಲಿ ನೋಡಿ, ನಾನು ಇಲ್ಲಿ ಮುಂಚೆನೆ ಪ್ಲಾನ್ ಮಾಡಿದೆ. ನೀವೆಲ್ಲ ಏನ್ ಮಾಡ್ತೀರಾ, ಈ S3 EMI ಇದನ್ನೆಲ್ಲ ಪ್ಲಾನ್ ಮಾಡ್ತಾ ಇರ್ತೀರಾ. ಎಸ್, ಅದು ಒಳ್ಳೇದೇ, ಬಟ್ ಬಿಗ್ ಕ್ಯಾಂಡಲ್ ಇದ್ ಮಾಡಿರೋದ್ರಿಂದ ಸಿ ಒಂದು ಅಬ್ಸರ್ವ್ ಮಾಡಿ. ಇಲ್ಲಿ ನಾನು ಇವಾಗ ಈ ಇಂಡಿಕೇಟರ್ ನ ಆಫ್ ಮಾಡ್ಕೋತೀನಿ. ಮಾರ್ಕೆಟ್ ಇವಾಗ ನೋಡಿ ಜಸ್ಟ್ ಒಂದು ಅಪ್ ಟ್ರೆಂಡ್ ಅಲ್ಲಿ ಇದೆ, ದೆನ್ ಕನ್ಸಾಲಿಡೇಟ್ ಆಗಿದೆ. ಕರೆಕ್ಟ್? ನಾನು ಇವಾಗ ಒಂದು ಅಬ್ಸರ್ವ್ ಮಾಡಿದೆ. ಏನ್ ಮಾಡಿದೆ ಅಂದ್ರೆ ಈ ಲಾಂಗ್ ಟರ್ಮ್ ಗೆ ನಾನು ಅದೇ ಈ ಲಾಂಗ್ ಸ್ವಿಂಗ್ ಗೆ ಫಿಬ್ ಹಾಕೊಂಡೆ. ಆಮೇಲೆ ಯು ಕ್ಯಾನ್ ಸಿ ದಟ್ ಮಾರ್ಕೆಟ್ 0.5 ಮತ್ತೆ ಈ ಝೋನ್ ಅಲ್ಲೇ ಇತ್ತು. ಓಕೆ, ಸೊ ಇಲ್ಲಿಗೆ ಹಾಕೊಂಡೆ, ಯಾಕಂದ್ರೆ ಇದು ತುಂಬಾ ಜಾಸ್ತಿ ಆಯ್ತು. ಬಟ್ ನೀವು ಇಲ್ಲಿಗೂ ಹಾಕೋಬಹುದು, ಇಲ್ಲಿಗೆ ಹಾಕೊಂಡ್ರೆ ಈ ಟ್ರೇಡ್ ನ ಕ್ಯಾಚ್ ಮಾಡ್ತೀರಾ. ನಾನು ಇಲ್ಲಿಗೆ ಹಾಕೊಂಡೆ. ಸೊ ಸ್ವಿಂಗ್ ಗಳನ್ನ ಚೂಸ್ ಮಾಡೋದಿದೆಯಲ್ಲ, ಮಾರ್ಕೆಟ್ ಎಲ್ಲಿಂದ ಒಂದ್ ಸೈಡ್ ಮೂವ್ಮೆಂಟ್ ಆಗಿದೆ ಅಂತ ನೋಡಿ. ಓಕೆ, ಸಿ ಮಾರ್ಕೆಟ್ ಇವಾಗ ಇಲ್ಲಿಂದ ಮೂವ್ಮೆಂಟ್ ಆಗಿ ದೆನ್ ಕರೆಕ್ಷನ್ ಮಾಡಿ, ದೆನ್ ಅಗೇನ್ ಇಲ್ಲಿಂದ ಮೂವ್ಮೆಂಟ್ ಆಗಿದೆ, ದೆನ್ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ದೆನ್ ಇಲ್ಲಿಂದ ಹಾಕೊಳ್ಳೋದು ಬೆಟರ್. ಓಕೆ, ಇನ್ ಕೇಸ್ ಇದನ್ನೇನಾದ್ರು ಇಲ್ಲಿಂದ ಆಗದಾಗ 0.5 0.6 ನ ಬ್ರೇಕ್ ಮಾಡ್ತು ಅಂದ್ರೆ ದೆನ್ ಶಿಫ್ಟ್ ಟು ದಿ ಈ ಸ್ವಿಂಗ್ ಗೆ ಶಿಫ್ಟ್ ಆಗಿ. ಸಿಂಪಲ್ ಅದು. ಓಕೆ, ನಾನು ಇದನ್ನು ಪಾರ್ಟ್ 3 ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಲ್ಲಿಂದ ಇಲ್ಲಿಗೆ ನೋಡಿದಾಗ ಯು ಕ್ಯಾನ್ ಸಿ ದಟ್ ಇಲ್ಲಿ 0.5 0.6 ಸಪೋರ್ಟ್ ತಗೊಂಡಿತ್ತು. ನಾನು EMA ಗೆ ಕಾಯ್ಲಿಲ್ಲ, EMA ಬ್ರೇಕಿಗೆ ಕಾಯ್ಲಿಲ್ಲ. ಯಾಕೆ ಅಂದ್ರೆ ಐ ನೋ ಇಲ್ಲಿ ನೋಡಿ, ಇದು ಒಂದು ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಝೋನ್. ಅಬ್ಸರ್ವ್ ಮಾಡಿದ್ರ? ಸ್ಟ್ರಾಂಗ್ ಝೋನ್ ಇದು. ಮಾರ್ಕೆಟ್ ಪದೇ ಪದೇ ಇಲ್ಲಿ ರಿಯಾಕ್ಟ್ ಮಾಡಿದೆ ಈ ಝೋನ್ ಅಲ್ಲಿ. ಓಕೆ, ಬಂದು ಮೇಲೋಗಿದೆ ಅಂದ್ರೆ ಆಕ್ಚುಲಿ ಡಿಮ್ಯಾಂಡ್ ಝೋನ್ ಬಂದು ಮೇಲೋಗಿದೆ ಅಂಡ್ 0.5 0.6 ಮಿಕ್ಸ್ ಆಗಿದೆ. ಸೊ ಇಲ್ಲೂ ನೋಡ್ಬೋದು, ಇಲ್ಲೂ ಟಚ್ ಮಾಡಿ ಇವತ್ತು ಕೂಡ ನೋಡಿ ಮೇಲ್ ಹೋಗ್ತಾ ಇದೆ. ಅಂಡ್ ಐ ನೋ ಇದೊಂದು ಇಂಪಾರ್ಟೆಂಟ್ ಝೋನು. ಸೊ ಇಲ್ಲೊಂದು ಸ್ಟ್ರಾಂಗ್ ಗ್ರೀನ್ ಬಂತು. ನಾನು ಯಾವಾಗ್ಲೂ ಹೇಳಿದ್ದೀನಿ ಬಿಗ್ ಗ್ರೀನ್ ಬಂದಾಗ ಆಫ್ ಗೆ ವೇಟ್ ಮಾಡ್ತೀನಿ ಅಂತ. ಸೊ ಐ ವೇಟೆಡ್ ಫಾರ್ ಆಫ್, ದೆನ್ ಇಲ್ಲಿಂದ SL TP ಇಟ್ಟು ಬಿಟ್ಟೆ. ಓಕೆ, ಇನ್ ಕೇಸ್ ಪಾಸಿಟಿವ್ ಆರ್ ನೆಗೆಟಿವ್ ನ್ಯೂಸ್ ಆಗ್ಲಿ ನನ್ಗೆ ಅದು ಮ್ಯಾಟರ್ ಆಗಲ್ಲ. ಐ ಫೋಕಸ್ ಆನ್ ಮೈ ಸೆಟಪ್. ಫೋಕಸ್ ಮಾಡಿದೆ, SL ನ ಇಟ್ಬಿಟ್ಟೆ. ಹಿಟ್ ಆದ್ರೆ ಹಿಟ್ ಆಗ್ಲಿ ಗುರು. ಓಕೆ, ಯಾಕಂದ್ರೆ ನಾನ್ ಸುಪ್ರೀಂ ಅಲ್ಲ, ಮಾರ್ಕೆಟ್ ಸುಪ್ರೀಂ. ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹಿಟ್ ಆದ್ರೆ ಹಿಟ್ ಆಗ್ಲಿ, TP ಆದ್ರೆ TP ಆಗ್ಲಿ. ಓಕೆ, ನ್ಯೂಸ್ ಟ್ರೇಡ್ಸ್ ಗಳನ್ನ ನಾನು ಮಿಡಲ್ ಎಕ್ಸಿಟ್ ಅವೆಲ್ಲ ಮಾಡಕ್ ಹೋಗಲ್ಲ. ಹೋದ್ರೆ TP ಹೋಗ್ಬೇಕು, ಇಲ್ಲ SL ಹೋಗ್ಬೇಕು. ದಟ್ಸ್ ವೈ ಆ ಟ್ರೇಡ್. ಅಂಡ್ ಇವತ್ತು ತಗೊಂಡಂತ ಲಾಟ್ ಆಫ್ ಟ್ರೇಡ್ಸ್ ನಿಮಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಕ್ಯಾಮ್ರಾ ಎಲ್ಲ ಹಾಕೊಂಡ್ರೆ ಯು ಕ್ಯಾನ್ ಸಿ ದಟ್ S3 EMA ಬ್ರೇಕ್ಔಟ್ ಇವೆಲ್ಲಾನು ಕೂಡ ಇದೊಂದು ಸ್ವಲ್ಪ ನಾನು ತಲೆ ಯೂಸ್ ಮಾಡಿದೆ. ಓಕೆ, ಯು ಕ್ಯಾನ್ ಸಿ ಹಿಯರ್ S3 ಮತ್ತೆ ಇಲ್ಲಿ ನೋಡಿ ಈ EMA ಬ್ರೇಕ್ ಆಗಿದೆ. ಓಕೆನಾ? S3 ಮತ್ತೆ EMA ಬಟ್ ಅಪ್ಪರ್ ವೀಕ್ ಇತ್ತು. ಸೊ ನಾನೇನ್ ಪ್ಲಾನ್ ಮಾಡ್ಕೊಂಡೆ ಅಂತ ಐ ನೋ ಇಲ್ಲಿ ಒಂದು ಎಷ್ಟು ಮತ್ತೆ EMA ಬ್ರೇಕ್ ಆಗಿದೆ. ಓಕೆ, ಆಬ್ವಿಯಸ್ಲಿ ನೀವು ಇಲ್ಲಿ ಟ್ರೇಡ್ ತಗೊಂಡ್ರೆ SL ನ ಇಲ್ಲಿ ಇಡ್ತೀರಾ. ಕರೆಕ್ಟಾ? ಸೊ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಓಕೆ, ಈ ತರ ಇದ್ದಾಗ ನಾನು ILRs ಹೋಗ್ಬೇಕು ಅಂದ್ರೆ ಆ EMA ಬ್ರೇಕ್ ಆಗಿರುತ್ತಲ್ಲ ಅಲ್ಲಿಗೆ ಇಡ್ತೀನಿ. ಓಕೆ, ಬಟ್ ನೋಡಿ ಅದನ್ನು ಬ್ರೇಕ್ ಮಾಡ್ಕೊಂಡು ಮೇಲೆ ಒಂದು ಕ್ಯಾಂಡಲ್ ಹೋಯ್ತು. ಸೊ ದಟ್ಸ್ ವೈ ನಾನು ಶಿಫ್ಟ್ ಮಾಡ್ತೀನಿ. ಓಕೆ, ಶಿಫ್ಟ್ ಮಾಡ್ತೀನಿ ಆ ಕ್ಯಾಂಡಲ್ಗೆ. ದೆನ್ ಬಂತು, ದೆನ್ ಈ 0.5 0.6 ಹತ್ರ ಬ್ರೇಕ್ ಆಯ್ತಲ್ಲ ಕ್ಯಾಂಡಲ್, ಅಲ್ಲಿ ವಿಕ್ಕಾರು ಇರ್ಲಿ ಏನಾರು ಇರ್ಲಿ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ನಮಗೆ ಸೆಟಪ್ ನ ಕೊಟ್ಟಿದೆ. ನನ್ಗೆ ಇಲ್ಲಿ SL ದೊಡ್ಡದಾಯ್ತು ಅಂತ ಅನ್ಸಿದ್ಕೆ ನಾನು
ಇಲ್ಲಿಗೆ ಫಿಬ್ ಹಾಕೊಂಡು ಐ ವೈಟೆಡ್ ಫಾರ್ ಇಲ್ಲಿಗೆ, ಇನ್ ಕೇಸ್ ಇಲ್ಲಿಗೆ ತಗೊಂಡ್ಬಿಟ್ಟಿದ್ರೆ ನಾನು ಇಲ್ಲಿ ತನಕ ಕಾಯ್ಕೊಂಡು ಕೂತ್ಕೋಬೇಕು. ಹೈಯರ್ ಲಾಟ್ಸ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಅದು. ಅಂಡ್ ನನ್ನ ಸೈಕಾಲಜಿಗೂ ಅಫೆಕ್ಟ್ ಆಗ್ಬೋದು ಆ ತರ ರೆಡ್ ನೋಡ್ತಾ ಇದ್ದಾಗ, ಆಬ್ವಿಯಸ್ಲಿ ಹಾಗೆ ಆಗುತ್ತಲ್ವಾ. ಸೊ ಅದಕ್ಕೇನೆ ಇಲ್ಲಿ ಕಮ್ಮಿಗೆ ಸಿಕ್ತು ಅಂತ ಇಲ್ಲಿ ಬೈ ಟ್ರೇಡ್ ಮಾಡಿದ್ದು. ಅಂಡ್ ಅದು ನಾನು ಟ್ರಯಲ್ ಮಾಡ್ಕೊಂಡು ಆ ವಿಕ್ ಗಳು ಹೊಡೆದು ಹಂಗೆ ಅಂತ ಬಂದು ಇಲ್ಲೇ ನೋಡ್ಬೋದು ಕಂಪ್ಲೀಟ್ ಸೈಡ್ ವೇಸ್ ಇತ್ತು. ಸೊ ಅಲ್ಲಿ ಆ ಪ್ರಾಫಿಟ್ಸ್ ಗಳನ್ನ ಮಾಡಿದ್ದು ಸ್ಟಾರ್ಟಿಂಗ್ 2 ತೋರ್ಸದ್ನಲ್ಲ, ಸೊ ಆ ಪ್ರಾಫಿಟ್ಸ್. ಓಕೆನಾ. ಬೇಸಿಕ್ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದೀನಿ ಅದನ್ನ ಬಿಟ್ರೆ ನಾನು ಬೇರೆ ಏನೂ ಮಾಡ್ತಾ ಇಲ್ಲ. ಓಕೆ, ನಾನು ಏನೇನ್ ಪ್ಲೇ ಲಿಸ್ಟ್ ಅಲ್ಲಿ ಇಟ್ಟಿದ್ದೀನಿ ಅದನ್ನೇನೆ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಿಮ್ಗೆ ಯು ಕ್ಯಾನ್ ಸಿ ಹಿಯರ್ ಮಾರ್ಕೆಟ್ ಇಲ್ಲಿಂದ ಮೂವ್ಮೆಂಟ್ ಆಗಿದೆ, ಒನ್ ಸೈಡ್ ಮೂವ್ಮೆಂಟ್ ಆಗಿದೆ. ಇಟ್ಸ್ ಎ ಡಿಮ್ಯಾಂಡ್ ಝೋನ್. ಇದೇ ಝೋನ್ ಹತ್ರ ನೋಡಿ S3 ಮರ್ಜ್ ಆಗಿದೆ ನೆಕ್ಸ್ಟ್ ಡೇಗೆ, ಈ ಡೇಟ್ ಬಿಟ್ಟು ನೆಕ್ಸ್ಟ್ ಡೇಗೆ S3 ಮರ್ಜ್ ಆಗಿದೆ. ಇದೊಂದು ಇಂಪಾರ್ಟೆಂಟ್ ಝೋನ್. ಇಲ್ಲಿಂದ ಮಾರ್ಕೆಟ್ ದೇರ್ ಮೇ ಬಿ ಎ ಚಾನ್ಸ್ ಮೇಲ್ ಹೋಗೋದು. ಇನ್ ಕೇಸ್ ರೆಡ್ ಮಾಡ್ಕೊಂಡು ಹಿಂಗ್ ಬಂದಿತ್ತು ಅಂದ್ರೆ ವೆಯ್ಟ್ ಫಾರ್ ದಿ ರೀಟೆಸ್ಟ್. ಆರ್ ಎಲ್ಸ್ ಈ ರೀಟೆಸ್ಟ್ ಟ್ರೇಡ್ ತಗೋತಾ ಇದೀರ ಅಂದ್ರೆ EMA ಹಿಂಗಿತ್ತು, ಈ ತರ ರೀಟೆಸ್ಟ್ ಆಗೋದಕ್ಕಿಂತ ಹಿಂಗ್ ಒಂದ್ ಸ್ವಲ್ಪ ಮೇಲ್ ಹೋಗಿ ಹಿಂಗ್ ಬ್ರೇಕ್ ಆದ್ರೆ ಅಪ್ಪರ್ ಬ್ಯಾಂಡ್ ರಿಜೆಕ್ಟ್ ಮಾಡಿದ್ರೆ ಅವಾಗ ಅದು ಪ್ರಾಪರ್ ರೀಟೆಸ್ಟ್ ಆಗಿರುತ್ತೆ. ಕಾಮನ್ ಸೆನ್ಸ್, ಕಾಮನ್ ಸೆನ್ಸ್, ಕಾಮನ್ ಸೆನ್ಸ್. ಓಕೆ, ಮೊನ್ನೆ ನಾನು ಲೋಹಿತ್ ಅನ್ನೋರ್ದು ನೋಡ್ತಾ ಇದ್ದೆ. ಅಂದ್ರೆ ಅವ್ರು ಈ ಮಿಸ್ಟೇಕ್ ನೇ ಮಾಡ್ತಾ ಇದ್ರು. ಓಕೆ, ಸೊ ದಟ್ಸ್ ವೈ ಕಾಮನ್ ಸೆನ್ಸ್ ನ ಯೂಸ್ ಮಾಡಿ. ಅಂಡ್ ಯು ಕ್ಯಾನ್ ಸಿ ಯರ್ ನೆಕ್ಸ್ಟ್ ಲೆವೆಲ್ ಟ್ರೇಡ್ಸ್ ಗಳು, ಗೇಮ್ ಚೇಂಜರ್ 2 or 3 ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಈ ತರ ಎಲ್ಲ ಆದಾಗ ಡೋಂಟ್ ವೇಟ್. ಓಕೆ, ಅಂಡ್ ಈ ಫಾಲ್ಗುನು ದೇರ್ ಇಸ್ ಎ ರೀಸನ್. ಫಿಬ್ ಎಕ್ಸ್ಟೆನ್ಷನ್ ನೀವೇ ಹಾಕೊಳ್ಳಿ, ಗೊತ್ತಾಗುತ್ತೆ. ಈ ತರ ಬಿಗ್ ಕ್ಯಾಂಡಲ್ ಎಲ್ಲ ಬಂದಾಗ ಟ್ರಿಗರ್ ಮಾಡಕ್ ಹೋಗ್ಬೇಡಿ ಟ್ರೇಡ್ಸ್ ಗಳನ್ನ. ನಿಮ್ಗೆ ಸ್ಕ್ಯಾಲ್ಪ್ ಆರು ಮಾಡೋದಕ್ಕೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಿಕ್ಕಿರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ ಎಲ್ಲಾನು. ಅಂಡ್ ಈ ಟ್ರೇಡ್ಸ್ ಗಳು ನೆಕ್ಸ್ಟ್ ಲೆವೆಲ್ ಟ್ರೇಡ್ಸ್ ಗಳು ಗೇಮ್ ಚೇಂಜರ್ 2 ಪ್ರಕಾರ. ಒಂದ್ ಪ್ರಕಾರ ಹೋದ್ರೆ ನಿಮ್ ಡೈಲಿ ಟ್ರೇಡ್ ಹೊಡಿಬಹುದು ಕೂತ್ಕೊಂಡ್ಬಿಟ್ಟು. ಓಕೆನಾ. ಸೊ ದಟ್ಸ್ ವೈ ನಾನು ಹೇಳೋದು, ಕಂಪ್ಲೀಟ್ ಸೈಡ್ ವೇಸ್ ಇದೆ, ಅವಾಯ್ಡ್ ಮಾಡಿ ಇವತ್ತು. ಓಕೆ, ಸೊ ನಾನು ಹೇಳೋದು ತುಂಬಾ ಅಂದ್ರೆ ತುಂಬಾ ಫೋಕಸ್ ಮಾಡಿ. ಓಕೆ, ಈಗನ್ಸ್ಟೆ ಒಬ್ರದ್ದು ಮೆಸೇಜ್ ಬಂತು, ಬ್ರೋ ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡಿದೀನಿ ಅಂದ್ರೆ ಕಂಗ್ರಾಟ್ಸ್ ಬ್ರೋ, ಸೂಪರ್ ಬ್ರೋ. ಓಕೆ, ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳಿದಾಗ. ಅಂಡ್ ನಾನು ಹೇಳ್ತೀನಲ್ಲ, ನೀವ್ ಏನೇ ಕ್ಲಿಯರ್ ಮಾಡಿದ್ರು, ನನ್ ವಿಡಿಯೋ ನೋಡೋರು ಕ್ಲಿಯರ್ ಮಾಡಿ, ಯಾವ್ದೇ ವಿಡಿಯೋ ನೋಡೋರು ಕ್ಲಿಯರ್ ಮಾಡಿ, ಏನೇ ಆಗಿರ್ಲಿ, ಅವ್ರಿಗೆ ಯಾರಿಗೂ, ನನ್ಗೂ ಅವ್ರು ಆಗ್ಲಿ, ಯಾರು ಕ್ರೆಡಿಟ್ಸ್ ನಾಟ್ ನೀಡೆಡ್ ಅದು. ಓಕೆ, ನಿಮ್ಮ ಹಾರ್ಡ್ ವರ್ಕ್, ನೀವು ಕಷ್ಟ ಪಡ್ತಾ ಇರ್ತೀರಾ, ಕ್ರೆಡಿಟ್ ಶುಡ್ ಬಿ ನಿಮ್ದೇ ಆಗಿರ್ಬೇಕು, ಆ ಕ್ರೆಡಿಟ್ಸ್ ನಿಮ್ಗೆ ಸೇರ್ಬೇಕಾಗಿರೋದು. ಓಕೆ, ಸೊ ದಟ್ಸ್ ವೈ ನಾನು ಹೇಳೋದು. ಓಕೆ, ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ, ಯಾರಿಗೂ ಜೈ ಅನ್ಬೇಡಿ, ಸಿಂಪಲ್ ರೂಲ್. ಓಕೆ, ಸೊ ಹೋಪ್ ಈ ಟ್ರೇಡ್ಸ್ ಗಳು. ಅಂಡ್ ನಾನು ಏನಕ್ಕೆ ಈ ಟ್ರೇಡ್ ಇದನ್ನ ಈ ವಿಡಿಯೋ ಮಾಡೋ ನೆಸೆಸಿಟಿ ಇರ್ಲಿಲ್ಲ, ಬಟ್ ಥಿಂಗ್ ಏನು ಅಂದ್ರೆ ಗೊತ್ತಾಗ್ಲಿ. ಓಕೆ, ನಾನ್ ಹೇಗೆ ಹೈಯರ್ ಲಾಟ್ಸ್ ಹೋಗ್ತೀನಿ, ಅಷ್ಟಷ್ಟು ಫಾಸ್ಟ್ ಸ್ಕ್ಯಾಲ್ಪ್ ಮಾಡ್ತೀನಿ, ಅದೆಲ್ಲಾನು ಗೊತ್ತಾಗ್ಬೇಕು ಅಂತಾನು ನಾನು ನಿಮಗೆ ಇಲ್ಲಿ ಇಟ್ಟಿರೋದು. ಯು ಕ್ಯಾನ್ ಸಿ ದಟ್, ಲೈಕ್ ದೊಡ್ಡ ಸೆಲ್ ಆಯ್ತು ಅಂದಾಗ ಫಿಬ್ ಹಾಕೋತೀನಿ, ಐ ವೆಯ್ಟ್. ಅಂಡ್ ಎಷ್ಟೋ ಡೌಟ್ಸ್ ಕೇಳ್ತಾ ಇರ್ತಾರೆ, ಬ್ರೋ ನೀವ್ ಹೆಂಗೆ ಇನ್ನ ಇಲ್ಲಿ ಹಿಂಗ್ ಹೋಗ್ತಾ ಇರತ್ತೆ ಮಾರ್ಕೆಟ್, ಹಿಂಗ್ ಮೂವ್ ಆಗ್ತಾ ಇರತ್ತೆ. ಓಕೆ, ಇಲ್ಲಿಂದ ಹಿಂಗೆ ಫಿಬ್ ಹಾಕೋತಿರಲ್ಲ, ಕೆಳಗಡೆ ಡೇ ಬಂದಿರಲ್ಲ, ಇದು ಬರ್ತಾ ಇರುತ್ತೆ ಕ್ವಶನ್. ಆಬ್ವಿಯಸ್ಲಿ ನಾನು ಇಲ್ಲಿಂದ ಬರುತ್ತೆ ಅಂತ ಹಾಕೊಳ್ಳೋದು. ಈಗ ನೋಡಿ, ಇವಾಗ ನೀವೇ ಫಾಸ್ಟ್ ಆಗಿ ಓಡ್ತಾ ಇರ್ತೀರಾ ಅನ್ಕೊಳ್ಳಿ, ಆಬ್ವಿಯಸ್ಲಿ ಸುಸ್ತಾಗ್ಲೇಬೇಕಾ? ಸುಸ್ತಾಗೇ ಆಗುತ್ತಾ? ಮಾರ್ಕೆಟ್ ಹಾಗೆ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಫಾಸ್ಟ್ ಆಗಿ ಮೇಲೆ ಹೋಗ್ತಾ ಇದೆ, ಸುಸ್ತ್ ಆಗ್ಲೇಬೇಕು. ಸುಸ್ತ್ ಆಗುತ್ತೆ, ಆಮೇಲೆ ಎನರ್ಜಿ ಡ್ರಿಂಕ್ ನ ಕುಡಿದ್ಬಿಟ್ಟು ದೆನ್ ಹಾಗೆ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ. ಎನರ್ಜಿ ಡ್ರಿಂಕ್ ಸಿಕ್ಲಿಲ್ಲ ಅಂದ್ರೆ ಹಾಗೆ ಬೀಳುವಂತ ಚಾನ್ಸಸ್ ಇರುತ್ತೆ. ದಟ್ಸ್ ದ ಸಿಂಪಲ್ ಎಕ್ಸ್ಪ್ಲನೇಷನ್. ಓಕೆ, ನಾನು ಅನ್ಕೋತೀನಿ, ಓಕೆ ಮಾರ್ಕೆಟಿಗೆ ಸುಸ್ತಾಗಿದೆ, ಎನರ್ಜಿ ಡ್ರಿಂಕ್ ನಾನು ಇಲ್ಲಿ 0.5 0.6 ಹತ್ರ ಇಟ್ಟಿದ್ದೀನಿ, ಆ ಎನರ್ಜಿ ಡ್ರಿಂಕ್ ನ ಕುಡಿಯೋಕೆ ಬರುತ್ತೆ. ಆ ಎನರ್ಜಿ ಡ್ರಿಂಕ್ ನ ಕುಡಿದ್ರೆ ಅದು ಸ್ಟ್ರಾಂಗ್ ಗ್ರೀನ್ ಆಗಿ ತೋರಿಸುತ್ತೆ. ಓಕೆ, 0.5 0.6 ಅಲ್ಲಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಅರ್ಥ ಮಾಡ್ಕೊಂಬಿಡಿ ಅದಕ್ಕೆ ಎನರ್ಜಿ ಡ್ರಿಂಕ್ ಸಿಕ್ಕಿದೆ. ಆರ್ ಲೋವರ್ ಬ್ಯಾಂಡ್ ಸಪೋರ್ಟ್ ಸಿಕ್ತು ಅಂದ್ರೆ ಅರ್ಥ ಮಾಡ್ಕೊಂಬಿಡಿ ಬೊಲಿಂಜರ್ ಬ್ಯಾಂಡ್ ಗಳೆಲ್ಲಾನು ಕೂಡ ಅದಕ್ಕೆ ಎನರ್ಜಿ ಡ್ರಿಂಕ್ ಕೊಟ್ಟಿದೆ ಅಂತ ಅರ್ಥ. ದೆನ್ ಅದಕ್ಕೆ 0.5 ಇಂದ ಕಿತ್ಕೊಂಡ್ ಮೇಲೆ ಹೋಗುತ್ತೆ. ಅಬ್ಸರ್ವ್ ಮಾಡಿ ನೀವು. ಓಕೆ, ಸೊ ದಟ್ಸ್ ದ ರೂಲ್. ಇಷ್ಟು ಸಿಂಪಲ್ ಆಗಿ ಇಟ್ಕೊಳ್ಳಿ, ಏನೂ ನೋಡೋದಕ್ಕೆ ಹೋಗ್ಬೇಡಿ. ಓಕೆ, ವೆನ್ ಎವರ್ ಯು ಆರ್ ಟೇಕಿಂಗ್ ಎ ಟ್ರೇಡ್, S3 EMA ಬ್ರೇಕ್ಔಟ್ ಆಯ್ತು, ಇನ್ ಕೇಸ್ SL ದೊಡ್ಡದಾಯ್ತು ಅಂದ್ರೆ ಫಿಬ್ ಹಾಕೊಂಡು ವೇಟ್ ಫಾರ್ ದಿ ಆಫ್. ಸಿಂಪಲ್. S3 EMA ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಮೇಲೆ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ, ಬಟ್ ಯು ಆರ್ ವೇಟಿಂಗ್ ಫಾರ್ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ಗೆ, ಅಷ್ಟೇನೆ. ಓಕೆ, ಓಕೆ ಗೈಸ್, ದೆನ್ ಒಂದು ಸಾಂಗ್ ಕೇಳ್ತಾ ಇರ್ತಾರೆ, ಸಾಂಗ್ ಆಡಿ ಬ್ರೋ ಅಂತ. ನಾನು ಸುಮ್ನೆ ಹಿಂಗೆ ರೀಲ್ ನೋಡ್ತಾ ಇದ್ದಾಗ ಇವತ್ತು ಯಾರೋ ನನ್ನ ಫ್ರೆಂಡ್ ಒಬ್ರು ಯಾರೋ ಹಾಡು ಹೇಳಿ ಹಾಕಿದ್ರು. ಅದ್ ಯಾವ ಹಾಡು ಅಂದ್ರೆ ರಮೇಶ್ ಹಾಡು, ಬಟ್ ಅದ್ ಯಾವ ಹಾಡು ಅಂತ ಆಮೇಲೆ ನೆನ್ಪು ಬರ್ಲಿಲ್ಲ. ಅದಕ್ಕೆ ಸೇವಂತಿಯೇ ಸೇವಂತಿಯೇ
ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿದ ಹಾಡಿದು ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ. ಓಕೆ ಫ್ರೆಂಡ್, ಬಾಯ್, ಸಿಗೋಣ ನಾಳೆ.